ಒಂದೊಂದ್ಸಲ ಅನ್ಸುತ್ತೆ ಅವ್ರದ್ದು ಶಾಪ್ ಅಡ್ರೆಸ್ ಇದೆಲ್ಲ, ಹೋಗಿ ಹೊಡೆದಾಕ್ ಬಂದ್ಬಿಡೋಣ, ಅವ್ರ ಕಾರ್ ಇದೆಲ್ಲ ನಮಗ್ ಮಾಡಿದ್ರಲ್ಲ ನಾವು ಹೊಡೆದಾಕ್ ಬಿಡ್ಬೇಕು ಅಂತ. ಅದು ನಮ್ಮ ತನ ಅಲ್ಲ, ನಾವ್ ಹಂಗ್ ಮಾಡಬಾರ್ದು ಅಂತ ಹೋಲ್ಡ್ ಮಾಡ್ಕೊಂಡಿದ್ರೆ ಒಳ್ಳೆ ತನನ ಮಿಸ್ಯೂಸ್ ಮಾಡ್ಕೋತಾರೆ ಜನ. ನಮಸ್ಕಾರ, ನಾನು ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತೆ ನನ್ನ ಫ್ಯಾಮಿಲಿ ಒಂದು ರೆಸಾರ್ಟ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ದಿಸ್ ವಾಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಬ್ರೇಕ್ ಅಂತ ಹೇಳ್ಬೋದು. ನಾನು ನಿಮ್ಗೆ ಹೇಳ್ತಿದ್ದೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಎಲ್ಲರೂ ಲೈಫಲ್ಲಿ ಇದ್ದಿದ್ದೇನೆ. ಸೊ ಆ ಪ್ರಾಬ್ಲಮ್ ಒಂದು ಬ್ರೇಕ್ ಬೇಕು ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಮಾಡ್ತಿದ್ವಿ. ಸೊ ಅದ್ರ ಪೂರ ಪ್ಯಾಕಿಂಗ್ ಈ ಒಂದು ಬ್ಲಾಗ್ ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ನಾನಷ್ಟು ಎಣ್ಣೆ ಬ್ಲಾಗ್ ಅಲ್ಲಿ ಶಾಪಿಂಗ್ ಮಾಡಿದ್ದೆ, ಬಟ್ ಅದೇನು ಅಂತ ತೋರಿಸಿರ್ಲಿಲ್ಲ. ಸೊ ಹಾಗಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇದೇ ಬ್ಲಾಗ್ ಅಲ್ಲಿ ಹಾಕ್ತಾ ಇದೀನಿ. ಸೊ ವೇಟ್ ಅಂಡ್ ವಾಚ್ ಗೈಸ್. ಇವಾಗ ಇಲ್ಲೇ ನೋಡ್ಬೋದು ಪೂರಾ ಟೇಬಲ್ ಐಟಮ್ಸ್ ಇಟ್ಬಿಟ್ಟಿದೀನಿ. ಇದೊಂದು ಐಟಮ್ ಮಾತ್ರ ಫ್ರೀ ಆಗಿ ದೇವ್ರು ಕೊಟ್ಟ ವರ ಇದು. ಇದೆಲ್ಲ ಐಟಮ್ಗೆ ದುಡ್ಡು ಕೊಟ್ಟು ತಗೊಂಡಿರೋದು. ಅಂಡ್ ಅದರಲ್ಲಿ ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದೀನಿ. ಇವತ್ತು ಓಪನ್ ಮಾಡ್ತಾ ಸಮ ಯಾವ ರೇಂಜಿಗೆ ನಾನು ಪಪ್ಪಾಯ ಕಟ್ ಮಾಡಿದೀನಿ ಅಂತ. ಶೋಕಿ ಮಾಡ್ಕೊಂಡು ತಿರ್ಗಕ್ ಮಾತ್ರ ಅಲ್ಲ, ಮನೆ ಕೆಲಸ ಮಾಡೋಕ್ಕೂ ಬರುತ್ತೆ ನನಗೆ. ಫಸ್ಟ್ ಬಂದ್ಬಿಟ್ಟು ಲೈಸಾಲ್, ಮನೇಲಿರೋ ಕೀಟಾಣುಗಳೆಲ್ಲ ಸಾಯಿಸಿ ನೆಲ ತೋರಿಸ್ತೀನಿ. ಅಂಡ್ ಇದು ತಟ್ಟೆಗಳು, ಮನೇಲಿ ಇರೋ ಬರೋ ತಟ್ಟೆ ಎಲ್ಲ ಅಂದ್ರೆ ಪ್ಲಾಸ್ಟಿಕ್ ತಟ್ಟೆಗಳೆಲ್ಲ ಒಂದಷ್ಟು ಒಡೆದೋಗಿದಾವೆ. ಅಂದ್ರೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಇರ್ಲಿ ಅಂತ ಹೇಳ್ಬಿಟ್ಟು ತಂದ್ವಿ. ಊಟಕ್ಕಿನ್ನೇನು ಸ್ಟೀಲ್ ತಟ್ಟೆಗಳಿದಾವೆ. ಅಂಡ್ ನಮ್ಮಮ್ಮ ಕೇಳಿದ್ರು ಇದನ್ನ ಹೆಂಗ್ ಓಪನ್ ಮಾಡೋದು ಅಂತ. ಈ ಒಂದು ಐಟಮ್ ನ ಲಾಸ್ಟ್ ವ್ಲಾಗ್ ಅಲ್ಲಿ ನಾನೇ ತೋರಿಸಿದ್ದೆ, ಬಟ್ ಇದ್ರ ಹೆಂಗ್ ಓಪನ್ ಮಾಡೋದು ಏನಿದೆ ಇರಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಈ ವ್ಲಾಗ್ ಅಲ್ಲಿ ನೋಡಿ, ಫಸ್ಟ್ನೇ ಬಂದ್ಬಿಟ್ಟು ಹಿಂಗೆ. ಸೊ ಇಲ್ಲೊಂದು ಸ್ಟೋರೇಜ್ ಇದೆ. ಇದು ಬಾಯ್ ಓಪನ್ ಮಾಡಿದ್ರೆ ಬಾಯ್ ಕ್ಲೋಸ್ ಮಾಡ್ತೀನಿ. ಸೊ ಅದಾದ್ಮೇಲೆ ಹಿಂಗೆ ಹೊಟ್ಟೆ ಓಪನ್ ಆಗುತ್ತೆ. ಹೊಟ್ಟೆಲಿ ಈ ತರ 3 ಸ್ಟೋರೇಜ್ ಇದೆ. ಏನ್ ಬೇಕಾದ್ರೂ ಅಂದ್ರೆ ಚಿಕ್ಕ ಪುಟ್ಟ, ಫಾರ್ ಎಕ್ಸಾಂಪಲ್ ಹೇರ್ ಬ್ಯಾಂಡ್ ಆಗಿರ್ಬೋದು, ಒಂದಷ್ಟು ಹೇರ್ ಕ್ಲಿಪ್ ಆಗಿರ್ಬೋದು. ಅಂದ್ರೆ ಈ ತರ ಟಿಕ್ ಟಿಕ್ ಕ್ಲಿಪ್ ಇದೆಲ್ಲ ಒಂದು ಹಾಕಿಲ್ಲ. ನಾನು ಬ್ಲ್ಯಾಕ್ ಆದ್ರೆ ಟಿಕ್ ಟಿಕ್ ಕ್ಲಿಪ್ ಹಾಕ್ತಿಲ್ಲ ಗೈ. ಸೊ ಅದಿಡೋದಕ್ಕೆ ಮತ್ತೆ ಒಂದಷ್ಟು ಸೇಫ್ಟಿ ಪಿನ್, ಸ್ಯಾರಿ ಉಡ್ಕೋಬೇಕು ಅಂದಾಗ ಸಡನ್ ಆಗಿ ಸಿಗಲ್ಲ. ಅಥವಾ ಏನಾದ್ರೂ ಆಯ್ತು ರ್ಯಾಂಡಮ್ ಆಗಿ ನಾನು ಫಾರ್ ಎಕ್ಸಾಂಪಲ್ ಎಲ್ಲೋ ಹೊರಗಡೆ ಹೋಗಿ ಇಯರಿಂಗ್ಸ್ ಎಲ್ಲ ಹಾಕೊಂಡು ಮದುವೆ ಹೋಗಿರ್ತೀನಿ, ನೀಟಾಗಿ ಇಡೋದಕ್ಕೆ ನಂಗೆ ಅವತ್ತು ಪೇಷನ್ಸ್ ಇರಲ್ಲ. ಆಮೇಲೆ ನೆಕ್ಸ್ಟ್ ದಿನ ನೋಡ್ಕೊಂಡು ತೆಗೆದ್ಬಿಟ್ಟು ಆಮೇಲೆ ಇಡ್ಬೋದಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಅಂದ್ರೆ ಯಾವಾಗ್ಲೂ ನನ್ನ ಟೇಬಲ್ ಎಲ್ಲ ಮಿಸ್ ಆಗ್ಬಿಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ, ಮತ್ತೆ ಪಿಂಕ್ ಕಲರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಲ್ಲ. ಸೊ ಹಾಗಾಗಿ ಇಲ್ಲಿ ಟೇಬಲ್ ಮೇಲೆ ಸ್ವಲ್ಪ ಡೀಸೆಂಟ್ ಆಗಿ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ನಂದು ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ರೈಟ್ ನಾವು. ಅಂಡ್ ನನ್ನ ಆಕ್ಚುಲಿ ಸೆಕೆಂಡ್ ಬೆಸ್ಟ್ ಅದು. ದಿಸ್ ಇಸ್ ಮೈ ಫಸ್ಟ್ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಬಿಕಾಸ್ ನನಗೆ ಎಷ್ಟು ಡಸ್ಟ್ಬಿನ್ ಬೇಕು ಅಂದ್ರೆ ದಿನದಲ್ಲಿ ಇರೋ ಬರೋ ಮನೇಲಿ ಏನ್ ಕಸ ಇದೆಲ್ಲ ಅರ್ಧ ಕಸ ನಾನೇ ಮಾಡ್ತೀನಿ ಮನೇಲಿ. ಸೊ ಹಾಗಾಗಿ ಡಸ್ಟ್ಬಿನ್ ಇಸ್ ದ ಮೋಸ್ಟ್ ಯೂಸ್ಫುಲ್ ಥಿಂಗ್ ಅಂತ ಹೇಳ್ಬೋದು. ಅಂಡ್ ಈ ಡಸ್ಟ್ಬಿನ್ ಕ್ವಾಲಿಟಿ ಏನಿದೆ ಅಂತಂದ್ರೆ, ಇದನ್ನ ನೋಡಿ ನಾನು ಡಿಮಾರ್ಟಿನ ಹೊರಗಡೆ ಬರ್ಬೇಕಾದ್ರೆ ಅಲ್ಲಿರೋ ಆಂಟಿಗಳು, ಶಾಪ್ ಅವರು ಕೂಡ ಚೆಕ್ ಮಾಡ್ತಿದ್ರು, ಚೆನ್ನಾಗಿದೆ ಅಲ್ವಾ ಇದು, ಸಗದಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದ್ರೊಳಗೆ ಬಕೆಟ್ ಒಳಗೆ ಒಂದು ಬಕೆಟ್ ಇದೆ ನೋಡಿ. ಸೊ ಅದು ಈ ಡಸ್ಟ್ಬಿನ್ ನ ಸ್ಪೆಷಾಲಿಟಿ. ಅಂಡ್ ಇದನ್ನ ಹಿಂಗ್ ಪ್ರೆಸ್ ಮಾಡಿದ್ರೆ ಹಿಂಗ್ ಓಪನ್ ಮಾಡ್ಬೋದು. ನಮ್ಮ ನಾಯಿ ಕೂಡ ಹಿಂಗ್ ಪಚ್ಚಕ್ಕಂದು ಕಾಲಿಟ್ರೆ ಹಿಂಗ್ ಓಪನ್ ಆಗುತ್ತೆ. ನಾನು ಅದೇ ಯೋಚನೆ ಮಾಡ್ತಿದ್ದೆ. ಸೊ ಇದು ಸೆಕೆಂಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಈ ಗ್ಲಾಸ್ದು ಸ್ಟೋರೇಜ್ ಬಾಕ್ಸ್ ತರ ಇದೆ ನೋಡಿ. ಸೊ ಇದು ಅಮ್ಮಗೂ ಇಷ್ಟ ಆಯ್ತಲ್ಲಮ್ಮ. ಇದಕ್ಕೆ ಚೆನ್ನಾಗಿದೆಲ್ಲ. ಇದಕ್ಕೆ 99 rupees ಕೊಟ್ಬಿಟ್ಟು ತಗೊಂಡಿದ್ದು. ಎಷ್ಟು ಬಟ್ಟೆಗಳಿದೆ ಅಂತ ನಿಮ್ಗೆ ಗೊತ್ತು. ಅಂಡ್ ಒಂದಷ್ಟು ನನ್ನ ಹತ್ರ ನಾನು ಹೊಸದಾಗಿ ಸ್ಯಾರಿನೆಲ್ಲ ಸ್ಟಿಚ್ ಮಾಡಿಸ್ದೆ ಅಲ್ವಾ. ಸೊ ಮುಂಚೆಲ್ಲ ಹೆಂಗೆ ಅಂದ್ರೆ ನಾನು ಅಮ್ಮ ಸ್ಯಾರಿ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಬ್ಲೌಸ್ ಎಲ್ಲ ಇದು ಮಾಡ್ಕೊಳ್ಳೋದನ್ನ ಮಾಡ್ತಿದ್ವಿ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಸ್ವಲ್ಪ ನಂದೇ ಅಂತಾನೆ ಒಂದಷ್ಟು ಸೀರಿಯಸ್ಗಳನ್ನ ನೀಟಾಗಿ ಜೋಡಿಸಿಟ್ಕೊಳ್ಳೋಣ. ಸ್ವಲ್ಪ ಅಂದ್ರೆ ಏನಾದ್ರು ಫೆಸ್ಟಿವಲ್ಸ್ಗೆ ಅಥವಾ ಏನಾದ್ರು ಒಕೇಶನ್ಗೆ ಅಥವಾ ಏನಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂದಾಗ ಎಲ್ಲ ಕಡೆ ಕೆದಕ್ಬೇಕು, ಅಮ್ಮನ ಬಟ್ಟೆ ನನ್ನ ಬಟ್ಟೆ. ಸೊ ಹಾಗಾಗಿ ಒಂದ್ ಕಡೆ ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹ್ಯಾಂಗರ್ ತಂದಿದ್ದೀನಿ. ಸೊ ಇವಾಗ ಹೆಂಗೂ 2 ರೂಮ್ ಇರೋದ್ರಿಂದ ಇವಾಗ ಎಷ್ಟು ಬೇರೆ ಶಿಫ್ಟ್ ಆಗೋಲ್ಲ. ಸೊ ಹಾಗಾಗೆಲ್ಲ ಇಲ್ಲೇ ಕೆಳಗಡೆ ಸ್ವಲ್ಪ ಬಟ್ಟೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನನಗೆ ಮೊದಲೇ ವಾರ್ಡ್ರೋಬ್ ಸಾಕಾಗ್ತಿರ್ಲಿಲ್ಲ. ಆ ರೂಮಲ್ಲಿ ಇವಾಗ ಹೆಂಗೂ ಅದೇ ರೂಮಲ್ಲಿ ಮಲ್ಕೋತಿರೋದ್ರಿಂದ ಅಪ್ಪ ಅಮ್ಮ ನಾನೆಲ್ಲ ಹೆಂಗೂ ವಾರ್ಡ್ರೋಬ್ ಕಾಲಿದೆ. ಸೊ ಅಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಹ್ಯಾಂಗರ್ಸ್ಗಳನ್ನ ತಂದಿದ್ದೀನಿ, ಸೀರೆಗಳನ್ನ ಅರೇಂಜ್ ಮಾಡ್ಕೊಳ್ಬೇಕು. ಕಡಲೆಬೇಳೆ, ತೊಗರಿಬೇಳೆ, ಏನೇನೋ ಬೇಳೆ ಪ್ಲಸ್ ಬೇಳೆ, ಕಡಲೆ ಬೀಜ, ಮತ್ತೆ ಇನ್ನೊಂದೆಂಥದ್ದು ಕಡಲೆ ಕಾಳು, ಏನೇನೋ ತಂದಿ. ಮತ್ತೆ ಇದೇನು ಪಾಯಸಕ್ಕೆ ಹಾಕ್ತಾವ ಶಾವಿಗೆ, ನನಗೆ ಭಾರಿ ಇಷ್ಟ. ಸೊ ಇದೊಂದು ಸಪ್ರೇಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ಅಂದರೆ ನಾವು ಶಾವಿಗೆ ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಯೂಶಲಿ ಅದೇ ತರ್ತಿದ್ವಿ, ಬಟ್ ಇದೊಂದ್ಸಲ ಸಪ್ರೇಟಾಗಿ ತೊಗೊಂಡು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ಬೆಳ್ಳುಳ್ಳಿ, ಮತ್ತೆ ನನಗೆ ಕಂಡೀಷ್ನರ್ ಬೇಕಿತ್ತು, ಮತ್ತೆ ಇದೊಂದು ಗ್ರೀನ್ ಚಿಲ್ಲಿ ಸಾಸ್ ಅಂತ ಹೇಳ್ಬಿಟ್ಟು ಏನಕ್ಕಾದ್ರು ಬೇಕಾಗ್ಬೋದು ಅಂತ, ಮತ್ತೆ ಏರ್ ಆಯಿಲು, ಇದೊಂದು ದೊಡ್ಡ ಶಾವಿಗೆ ತಂದಿದ್ದೀನಿ ಮನೆಗೆ 1 kg ಅಡುಗೆಗೆ ತಿಂಡಿ ಏನಕ್ಕಾದ್ರು ಬೇಕು ಅಂತ. ಆ್ಯಂಡ್ 1-2 ಕುರುಕ್ಲು ನಮ್ಮ ರಾತ್ರಿ ಹೊತ್ತು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಬೋರ್ ಆದರೆ ಇರಲಿ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಹೇಳ್ತಾ ಇದ್ದೆ ರೆಸಾರ್ಟಿಗೆ ಹೋಗಿ ಬಂದಮೇಲೆ ಡಯಟ್ನ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ನಾನು ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂತ ಕೂತಿದ್ದೆ, ಬಟ್ ದೆನ್ ಓಕೆ ರೆಸಾರ್ಟಿಗೆ ಬೇರೆ ಹೋಗ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಅಲ್ಲೆಲ್ಲ ಫುಡ್ ಮಿಸ್ ಮಾಡ್ಕೊಂಬರ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಮ್ಯಾಗಿ ಐ ಥಿಂಕ್ ರೆಸಾರ್ಟಿಂದ ಬಂದ್ಮೇಲೆ ಒಂದಿನ ಪೂರ ಕುತ್ಕೊಂಡು ಮ್ಯಾಗಿ ತಿಂದು
ಆಮೇಲೆ ಡೇಟ್ ಸ್ಟಾರ್ಟ್ ಮಾಡ್ಬೇಕು ಅನ್ಸುತ್ತೆ. ಇಲ್ಲ ಅಪ್ಪ ಅಮ್ಮಗೆ ಮ್ಯಾಗಿ ತಿನ್ಕೊಳ್ಳಿ ಬಿಡ್ಬೇಕು, ಏನಮ್ಮ ಆಗುತ್ತಲ್ವಾ. ಸ್ಟೋರೇಜ್ಗೆ ಅಂತ ತಗೊಂಡೆ, ನನ್ನ ಮೇಕಪ್ದು ಅಥವಾ ಏನೋ ಒಂದು ಇಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓಪನ್ ಆಗೋಯ್ತು. ಫಿಕ್ಸ್ ಮಾಡ್ಬೋದು. ಓಕೆ, ಹೆಂಗೊಂದು ಫಿಕ್ಸ್ ಮಾಡಿದ್ದೀನಿ. ಆಮೇಲೆ ಹಿಚ್ಕೊಂಡು ಮತ್ತೆ ಫಿಕ್ಸ್ ಮಾಡಬೇಕು. ಮತ್ತೆ ಪಾತ್ರೆ ಉಜ್ಜಕ್ಕೆ ಇದು ಜುಂಗು ಹಿಂಗೆ ಉಜ್ಜಕ್ಕೆ. ಅದ್ಬಿಟ್ಟು ಒಂದಷ್ಟು ತರಕಾರಿಗಳು ನಾನು ಹೇಳ್ದಂಗೆ. ಮತ್ತೆ ಅಮ್ಮನೂ ನಂಗೆ ಹೆಲ್ಪ್ ಮಾಡ್ತಾರೆ ಬ್ಯಾಕ್ಗ್ರೌಂಡಲ್ಲಿ ತರಕಾರಿ ತೋರ್ಸಕ್ಕೆ. ನಾ ಹೇಳಿದ್ನಲ್ಲ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ಜಾಸ್ತಿ ದಿನ ಇಲ್ಲ, ಒಂದಿನ ಇದೆ ಅಷ್ಟೇ. ಸೊ ಹಾಗಾಗಿ ಜಾಸ್ತಿ ತರಕಾರಿ ತಂದ್ರೆ ವೇಸ್ಟ್ ಆಗುತ್ತೆ ಅಂತ ಮೀಡಿಯಮ್ ಆಗಿ ತಂದಿದ್ದೀವಿ. ಅಂಡ್ ನಮ್ಮ ಮನೇಲಿ ಒಂದೇ ತರದ ಲೋಟ ಇರಲಿಲ್ಲ, ಯಾರಾದ್ರೂ ಗೆಸ್ಟ್ ಬಂದ್ರೆ ಕೊಡೋದಕ್ಕೆ, ನೀರೆಲ್ಲ ಕೊಡೋದಕ್ಕೆ. ಸೊ ಹಾಗಾಗಿ ಇರ್ಲಿ ಒಂದಷ್ಟು ಲೋಟಗಳು ಅಂತ ಹೇಳ್ಬಿಟ್ಟು ತಂದೆ. ಆಮೇಲೆ ಫ್ರಿಡ್ಜ್ ಅಲ್ಲಿ ಒಂದು ನೀಟಾಗಿ ಸ್ಟೋರೇಜ್ ಅಂತ ಹೇಳ್ಬಿಟ್ಟು, ಸ್ಟೋರೇಜ್ ಇದೆ ಆಲ್ರೆಡಿ, ಬಟ್ ಆದ್ರೂ ನಂಗೆ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು. ಅಮ್ಮಗೂ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ತಂದೆ. ಇದೊಂದು ಅಮ್ಮ ಬಾಕ್ಸ್ ಬೇಕು ಅಂತಿದ್ರು, ಹಂಗಾಗಿ ಇದು ನೋಡಿದ ತಕ್ಷಣ ನೆನ್ಪಂಗ ಅದೊಂದು ತಗೊಂಡೆ. ಅಷ್ಟರ ಏನೇನು ತಗೊಂಡೆ? ಅದೇ ಪಾತ್ರೆ, ಟೀ ಕಾಫಿದು. ಹಾ ಗೈಸ್, ಮೇನ್ ಇನ್ನೊಂದು ತೋರಿಸ್ತೀನಿ. ಆ ಪಾತ್ರೆ ಆಲ್ರೆಡಿ ಯೂಸ್ ಮಾಡ್ಬಿಟ್ಟಿದ್ದೀನಿ ನಾನು. ಈ ಪಾತ್ರೆ ಇದೆ, ಇದು ಆಕ್ಚುಲಿ ನಮ್ಮಲ್ಲಿ ತರ ಹೋಲ್ಡ್ ಮಾಡುವಂತ ಕಾಫಿ ಪಾತ್ರೆ ಇರ್ಲಿಲ್ಲ. ಸೊ ಯಾವಾಗ್ಲೂ ಇಟ್ಲದಲ್ಲಿ ಇಟ್ಕೋಬೇಕಿತ್ತು. ನಂಗೆ ಇಟ್ಲ ಅಂದ್ರೆ ಭಯ. ಅಂಡ್ ಯಾರು ಕಾಫಿ ಮಾಡ್ಕೊಡೋ ಅಂತ ಕೇಳಿದ್ರೆ ನಂಗೆ ಹಿಂಗೆಲ್ಲ ಹುಯ್ಬೇಕಾದ್ರೆ ಎಲ್ಲಿದಾಗುತ್ತೆ ಅಂತ. ಸೊ ಹಾಗಾಗಿ ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಇದಕ್ಕೆ 500 rupees ಆಯ್ತು, ಸ್ವಲ್ಪ ಜಾಸ್ತಿನೇ, ಬಟ್ ಆದ್ರೂ ಕ್ವಾಲಿಟಿ ಚೆನ್ನಾಗಿದಲ್ಲ ಅಂತ ಹೇಳ್ಬಿಟ್ಟು ತಗೊಂಡೆ. ಗೈಸ್, ಅತಿ ಶೀಘ್ರದಲ್ಲಿ ನಮ್ಮನೇದು ಈ ಸ್ಟವ್ ಏನಿದೆ ಅದನ್ನು ಕೂಡ ಅಪ್ಡೇಟ್ ಮಾಡಬೇಕು. ಅಮ್ಮ ಕೂಡ ಹೇಳ್ತಿದ್ರು ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದೊಂದಾಗೆ ತಂದ್ಕೊಳ್ಳೋಣ ಗೈಸ್. ಸಿನ್ಸ್ ಮನೆ ಚೇಂಜ್ ಮಾಡ್ಲಿಲ್ವಲ್ಲ, ಸೊ ಹಾಗಾಗಿ ಇರೋ ಮನೆ ಚೇಂಜ್ ಮಾಡೋಣ ಅಂತ ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ. ಇರೋ ಜಾಗನ ನೀಟಾಗಿ ಇಟ್ಕೋಬೇಕು ಅನ್ನೋದು ನನ್ನೊಂದು ಉದ್ದೇಶ. ಅಂಡ್ ಮನೇಲಿ ತುಂಬಾ ಐಟಮ್ಸ್ಗಳೆಲ್ಲ ಅಮ್ಮನೂ ಅವಾಗವಾಗ ಹಿಂಗ್ ತುಂಬಿಟ್ಟಿರ್ತಾರೆ. ಸೊ ಅದನ್ನ ಕೆಲವು ಸಲ ತೆಗಿಯಕ್ ಆಗಿರಲ್ಲ. ಹಾಗಾಗಿ ನಾನು ಒಂದ್ಸಲ ನನಗೆ ಬೇಕಾಗಿರೋ ತರ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡೆ. ಬಿಕಾಸ್ ನೋಡಿ ಎಷ್ಟು ಸ್ಟಫ್ಟ್ ಆಗಿದೆ. ಸೊ ಹೊಸದಾಗಿ ಏನೋ ಒಂದು ಐಟಮ್ ತಂದು ಇಡಬೇಕು ಅಂತಂದ್ರು ಎಲ್ಲೂ ಒಂದ್ ಜಾಗ ಇರಲ್ಲ, ಒಂದ್ ಮುಟ್ಟಿದ್ರೆ ಒಂದ್ ಬೀಳುತ್ತೆ. ಸೊ ಹಾಗಾಗಿ ಇವತ್ತು ಕುಟ್ಕೊಂಡು ಅದನ್ನು ಕೂಡ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ನಮ್ಮನೇಲಿ ಬೆಳಗ್ಗೆ ತಿಂಡಿ ನೋಡಿ, ರೊಟ್ಟಿ, ಬಾಳೆಕಾಯಿ ಪಲ್ಯ, ಮತ್ತೆ ಪಪ್ಪಾಯನ ಅದಕ್ಕೆ ಕಾಯಿ ಸಕ್ಕರೆ ಎಲ್ಲ ಹಾಕಿ ಮಾಡಿದಾರಮ್ಮ. ಸೊ ದಟ್ ಖಾಲಿ ಆಗ್ಲಿ ಬೇಗ ಅಂತಿಲ್ಲ ಅಂದ್ರೆ ಖಾಲಿ ಆಗಲ್ಲ ಅಂತ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಆಫ್ ದ ಡೇ ಗೈಸ್. ಇವತ್ತು ನಮ್ಮನೇಲಿ ಪೋಕೋ ಸ್ನಾನ ಆಗ್ತಿದೆ ನೋಡಿ, ಎಷ್ಟು ಚಿಕ್ಕ ಆಗ್ಬಿಡಿದೆ ಅವಳ ಬಾಡಿ. ಇವ್ರದೆಲ್ಲ ಫುಲ್ ಈ ತರ ಬ್ರೀಡ್ ಏನಿದೆ ಇದೆಲ್ಲ ತೆಳ್ಳಗಿರುತ್ತೆ ಅನ್ಸುತ್ತೆ. ಇವಾಗ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ, ಕೂಡ ಆಡ್ತಿಲ್ಲ. ಆಗ್ಲೇ ಬಂದ್ಬಿಟ್ಟು ನನ್ನ ಕಾಲ್ ಸಡಿ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ಲು. ನನ್ ಬಟ್ಟೆ ಮೇಲೆ ಹಾಕ್ಬಿಟ್ಲು ನೋಡಿ ನೀರು. ಅವಳಿಗೆ ಸ್ನಾನ ಅಂದ್ರೆ ಇಷ್ಟ ಆಗಲ್ಲ ಗೈಸ್. ಗೈಸ್, ಇವಾಗ ಕೆಳಗಡೆ ಕಾರ್ಗೆ ಎತ್ಕೊಬಂದು ಇವಾಗ ಕಾರ್ ಏನಿದೆ ಅದನ್ನ ತೊಳಿಬೇಕು. ಸ್ವಲ್ಪ ಗಲೀಜಾಗಿದೆ. ಬಕೆಟ್ಗೆ ನೀರೆಲ್ಲ ಎತ್ಕೊಂಡು ಶಾಂಪು ಗಿಂಪು ಅಂಡ್ ಸರ್ ಕೂಡ ಬಂದಿದ್ದಾರೆ. ನಾಳೆ ರೆಸಾರ್ಟ್ಗೆ ಹೋಗೋಕ್ಕೆ ಪ್ರಿಪ್ರೇಷನ್ಗೆ. ಬಿಕಾಸ್ ಸರ್ ಇವತ್ತು ಕಾರ್ದೆಲ್ಲ ಸ್ವಲ್ಪ ನೋಡ್ಕೊಳ್ಳೋದು. ಅಂಡ್ ಅದೇ ಹೇಳಿದ್ನಲ್ಲ, ತುಂಬಾ ಕೆಲಸಗಳಿದೆ. ಪೋಕೋ ಸ್ನಾನ ಮಾಡ್ಸಾಯ್ತು, ನಮ್ದು ಒಳ್ಳೊಳ್ಳೆ ತಿಂಡಿ ಆಯ್ತು. ನೋಡಿ ಇಲ್ಲಿ ಬಳೆ ಬಂದು ನೀರೆಲ್ಲ ಕುತ್ಕೊಂಡ್ಬಿಟ್ಟಿದೆ ಅದ್ರ ಮೇಲೆ. ನೋಡಿ ಬಕೆಟು, ಒಂದು ಚಮ್ ಥರ ಮಗ್ಗು ಎತ್ಕೊಬಂದಿದ್ದೀವಿ, ಮತ್ತು ನನ್ನ ಶಾಂಪು ಮತ್ತು ಒರ್ಸೋಕ್ಕೆ ಬಟ್ಟೆ. ಈಗ ಬರೋದು ಕಾರ್ನ ಹಿಂದೆಗಡೆ ಹಾಕ್ತಾರೆ. ಅದಾದಮೇಲೆ ನಾನು ಒರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲಿ ಶಾಂಪು ಹಾಕಾಯಿತು, ಈ ನೀರಿಗೆ ನೆಜ್ಜಿ ಹಿಂಗಂದು ಉಜ್ಜದೆ ಹಾಕೊಂಡಿರೋದು ಕಾರ್ನ. ಗೈಸ್, ನನ್ನ ಲೈಫಲ್ಲಿ ಸೆಕೆಂಡ್ ಟೈಮ್ ಕಾರ್ ಉಜ್ತಾ ಇದ್ದೀನಿ ನಾನು. ಯಾವಾಗಲೂ ದುಡ್ಡು ಕೊಟ್ಟು ತೊಳಸ್ಬಿಡ್ತಿದ್ವಿ. ಇವತ್ತು ಇದೆಲ್ಲ ಒಂಥರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಗೈಸ್. ಏನೇ ದುಡ್ಡಿದ್ರು ಏನಿದ್ರು ನಮ್ಮ ಕೈಲಿ ಮಾಡೋ ಒಂದು ಸಮಾಧಾನ ಇರುತ್ತಲ್ಲ, ಅದು ಬೇರೆನೇ ಅನ್ಸುತ್ತೆ. ಏನಂತೀರಾ ಕಮೆಂಟ್ ಮಾಡಿ ಗೈಸ್. ಇವತ್ತು ಈ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಕಾರ್ ಹೆಂಗ್ ತೊಳೆಯೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನನ್ನ ತೂತ್ ಕೈ ಏನು ಇರಲ್ಲ, ಕೈಲಿ ಎಲ್ಲ ಬಿದ್ದೋಗುತ್ತೆ. ಈ ಕಲರ್ ಇದ್ದಿದ್ದೆಲ್ಲ ಕಪ್ಪಗಾಗೋಯ್ತು ನೋಡಿ ಇಲ್ಲಿ.
ಗೈಸ್ ಶಾಂಪೂ ಹಾಕಿ ಒಂದು ಸ್ವಲ್ಪ ನೀರು ಎಲ್ಲ ಹೊಡೆದಾಯ್ತು. ಇನ್ನೂ ಒಂದು ಸ್ವಲ್ಪ ನೀರೆಲ್ಲ ಹೊಡಿಬೇಕು, ಅದಕ್ಕೆ ಇಲ್ಲಿ ನೀರು ತುಂಬಿಸ್ತಾ ಇದ್ದೀನಿ. I'm enjoying this honestly. ಅವರಲ್ಲಿ ವಾಶ್ ಮಾಡ್ತಾರೆ ಕ್ಲೀನ್ ಮಾಡ್ತೀನಿ. ಸುಮ್ಮನೆ ಇರ್ಬೇಕು ಸರಿ ಇರೋದು ಹೇಳಿದ್ದೀನಿ ನೋಡಿ. ತೋರಿಸ್ತಿದ್ದೀನಿ ಇಲ್ಲಿ. See, this is why you should not mess with me. ನನ್ ಮೇಲೆ ಚೆನ್ನಾಗಿ ತೊಳಿರಿ. ಎಲ್ಲಿ ಎಷ್ಟು ಅವರ್ ಆಯ್ತು ಇದು ಬಂದ್ ಮಾಡಕ್ಕೆ? ನೋಡಿ ಇಲ್ಲಿ ನೋಡಿ 1 ಅವರ್. ಎದ್ದಿ ಒಂಚೂರು ಅಷ್ಟೇ. ನಿನ್ನ ಇದೊಂದೇ ಆಗಿರೋದು, ಕ್ಲೀನ್ ಮಾಡ್ತೀನಿ. ಇದೊಂದು ಇನ್ನ ಅಲ್ಲಿ ಈ ಕಡೆ ಹಿಂದೆ ಆಮೇಲೆ ಇಲ್ಲಿ ಯಾರು ಮಾಡೋದು ಅದೆಲ್ಲ? ಒಂದ್ ಸೈಡ್ ಕೆಳಗೆ ಕ್ಲೀನ್ ಮಾಡಾಯ್ತು, ಇನ್ನೊಂದ್ ಸೈಡ್ ಕ್ಲೀನ್ ಮಾಡ್ತಾ ಇದೀನಿ. ಇನ್ನು ಮುಂದೆಗಡೆ ಇದೆ, ಅದೊಂದ್ ಕಡೆ ಆದ್ರೆ ಕಾರ್ ಒಂದ್ ರೇಂಜ್ ಕ್ಲೀನ್ ಆಯ್ತು ಅಂತ ಅರ್ಥ. ನನಗಂತೂ ಸಾಕಾಗೋಯ್ತು, ಅನ್ಕೊಂಡಿರ್ಲಿಲ್ಲ ಕಾರ್ ತೊಳೆದು ಇಷ್ಟು ಕಷ್ಟ ಅಂತ. ಬಟ್ ಇಟ್ಸ್ ಫನ್ ಗೈಸ್, ಇಟ್ಸ್ ಫನ್. ಅಂದ್ರೆ ಅಂದ್ರೆ ಮೈಂಡ್ ತುಂಬಾ ಏನಂತ ಅಂತಾರೆ ಎಂಗೇಜಿಂಗ್ ಆಗಿರುತ್ತೆ. ಈ ತರ ಒಂದೊಂದ್ಸಲ ಡಿಸ್ಟ್ರಾಕ್ಷನ್ ಒಳ್ಳೇದು ಜೀವಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ತಲೆಗೆ. ಈ ವಿಡಿಯೋದಲ್ಲಿ ನೀವೇನು ಈ ಗಾಡಿನ ನೋಡ್ತಾ ಇದ್ದೀರಾ, ಇದೇ ಒಂದು ಗಾಡಿ ನನ್ನ ಒಂದು ಗಾಡಿಗೆ ಕುತ್ಕೊಂಡು ಹೋಗಿದ್ದು. ಗೈಸ್, ಒನ್ ಆಫ್ ಮೈ ವರ್ಸ್ಟ್ ಫಿಯರ್ ಹ್ಯಾಪನ್ ಟುಡೇ. ನಾನು ಯಾವಾಗಲೂ ಎದುರ್ಕೋತಾ ಅಂತಿದ್ದು. ಸೊ ಒಬ್ರು ಕಾರವ್ರು ಹಿಂಗೆ ಡೋರ್ ಹೊಡ್ಕೊಂಡು ಹೋಗ್ಬಿಟ್ರು. ಸೊ ಅದು ನಮ್ಮ ಕಾರ್ದು ಇದು ಕಟ್ ಆಗ್ಬಿಟ್ಟಿದೆ, ಅದು ಡೋರು ಬೀಳ್ತಾ ಇಲ್ಲ ಇವಾಗ. ಸೊ ಫುಲ್ ಎಲ್ಲ ಡೆಂಟ್ ಬಿದ್ಬಿಟ್ಟಿದೆ. ಅವ್ರು ಹಿಂಗೆ ಕಾರು ಡೋರ್ ಕ್ಲೋಸ್ ಮಾಡಕ್ ಹೇಳ್ಬೇಕು ತಾನೆ. ನಾನು ಅವಾಗ ಸಡನ್ ಆಗಿ ಹಿಂಗೆ ಹೊಡ್ಕೊಂಡು ಹೋಗ್ಬಿಟ್ರು. ತುಂಬ ರೆಸ್ಕೊಂಡಿದೀವಿ. ಸೊ ಇವಾಗ ಡೋರ್ ಕ್ಲೋಸ್ ಆಗ್ತಿಲ್ಲ, ಮತ್ತೆ ಇಲ್ಲಿ ಡೆಂಟ್ ಬೇರೆ ಬಿದ್ಬಿಟ್ಟಿದೆ. ಕೈ ಕಾಲೆಲ್ಲ ನಡಕ್ತಿದೆ ನನಗೆ ನೋಡಿ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ, ಒಂದ್ ಕಡೆ ಏನೋ ದೊಡ್ಡದಾಗ ಚಿಕ್ಕದಾಗಾಯ್ತು ಅಂದ್ಕೊಂಡು ಸುಮ್ಮನಾಗ್ಬೇಕಷ್ಟೇ. ಈಗ ಅದ್ರದ್ದು ಏನು ಫಿಕ್ಸ್ ಮಾಡ್ಸಕ್ಕೆ ಬರೋದು ಫೋನ್ ಮಾಡ್ತಾರೆ ಅವ್ರು. ಆಕ್ಚುಲಿ ಪಾಪ ಕಾಲಲ್ಲಿ ಇದ್ರು, ನಾನು ಒಳಗಡೆ ಅದೇನು ಕ್ಲೀನ್ ಮಾಡ್ಬೇಕಿತ್ತು ಅದು ಮಾಡ್ತಾ ಇದ್ದೆ. ದಿಸ್ ಇಸ್ ವೆರಿ ಬ್ಯಾಡ್ ಗೈಸ್, ವೆರಿ ಬ್ಯಾಡ್. ನಾನು ಬೆಳಗ್ಗೆ ಯಾವ ಮಗ್ಲಲ್ಲಿ ಎದ್ನೋ ಏನೋ ಗೊತ್ತಿಲ್ಲ, ಹೊಟ್ಟೆ ಉರಿತಿದೆ. ದಿಸ್ ವಾಸ್ ಮೈ ವರ್ಸ್ಟ್ ಫೀಲಿಂಗ್. ಅಂದ್ಕೊಂಡೆ ನಾನು ಕ್ಲೋಸ್ ಮಾಡ್ಕೊಂಡು ಕೂತಿದ್ದೆ. ಗ್ಯಾರೇಜ್ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ಗ್ಯಾರೇಜ್ ಅವ್ರು ಏನ್ ಹೇಳ್ತಿದಾರೆ, ಇದೆಯಲ್ಲ ಹಿಂಗ್ ಆಗ್ತಿದ್ರೆ ಡೋರ್ ಆಗ್ತಿಲ್ಲ ಅಂತಂದ್ರೆ ಬಿಚ್ಚೋಗ್ಬೋದು ಡೋರ್ ಬಿಚ್ಚೋಗಿ ಮತ್ತೆ ಬಿದ್ದೋದ್ರೆ ಜಾಸ್ತಿ ಆಗುತ್ತೆ ಅಂತ. ಸೊ ಟೋಯಿಂಗ್ ಮಾಡ್ಸೋದ ಅಂತ ಕೇಳ್ತಿದಾರೆ. ಟೋಯಿಂಗ್ ಮಾಡ್ಸಿದ್ರೆ ಬೆಟ್ರು. ನೀವು ತೆಗೆಯೋದು ಹಾಕೋದು ಮಾಡ್ತಿದ್ರೆ ಜಾಸ್ತಿ ಡೋರ್ ಡ್ಯಾಮೇಜ್ ಆಗುತ್ತೆ. ಟೋಯಿಂಗ್ ಮಾಡಿದ್ರೆ ಅದು ಏನು ಡ್ಯಾಮೇಜ್ ಆಗಲ್ಲ, ಹಿಂದಗಡೆ ಸ್ಕ್ರಾಚಸ್ ಏನು? ಅವರೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ತಗೊಂಡೋಗ್ತಾರೆ ಟೋಯಿಂಗ್. ಗೈಸ್ ಸಕ್ಕತ್ ಹೊಟ್ಟೆ ಉರಿತಿದೆ ನನಗೆ, ನನ್ ಕೈ ಕಾಲೆಲ್ಲ ನಡಕ್ತಿದೆ ಗೈಸ್. ಬಿಕಾಸ್ ನನಗೆ ನನ್ನ ವರ್ಸ್ಟ್ ಫಿಯರ್ ಅಂದ್ರೆ ಆಕ್ಸಿಡೆಂಟ್ ಆಗಿ ಸಾಯೋದು. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬರೋದ್ಗೂ. ಸೊ ಇವತ್ತು ನನ್ನ ಕಾರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಈ ಥರ. ನಂದು ಕಾರ್ದು ದಿನನೇ ಇವತ್ತಲ್ಲ ಅಂತ ಅನ್ಕೋಬೋದು ಮೇ ಬಿ. ನಾನು ಯಾವತ್ತೂ ನೋಡಿ ಕಾರ್ ತೊಳೆದಿಲ್ಲ, ಅವ್ರಿಗೆ ಮತ್ತೆ ಕಾರ್ ತೊಳೆಯೋಣ ಅಂತ ಬಂದೆ. ಸುಮ್ಮನೆ ಕೊಟ್ಬಿಡ್ಬೋದಿತ್ತು ನಾವಲ್ಲಿ ವಾಶ್ ಮಾಡೋಕ್ಕೆ. ಇವಾಗ ಟೋಯಿಂಗ್ ಅವರು ಬಂದರು. ಸೊ ಇವಾಗ ಅಲ್ಲಿ ಗಾಡಿದೇನು ಅಂತ ನೋಡಬೇಕು. ಆಗಲೇ ಅವ್ರದ್ದು ನಂಬರ್ ಇಸ್ಕೊಂಡಿದ್ವಲ್ಲ, ತುಂಬ ಏಜ್ ಆಗಿರೋರು ಅಂತ ನಾವೇನು ಮಾತಾಡೋಕೆ ಹೋಗಲಿಲ್ಲ, ಬರೀ ಅವ್ರ ನಂಬರ್ ಇಸ್ಕೊಂಡು ಬಂದ್ವಿ. ಬಿಕಾಸ್ ಆ ಥರ ಮಾತಾಡೋದ್ರೆ ಸರಿ ಹೋಗಲ್ಲ ಅವರು. ಬಟ್ ಇವಾಗ 15 ಮಿನಿಟ್ಸು ಆಮೇಲೆ ಫೋನ್ ಮಾಡ್ತೀನಿ ಹಂಗೆ ಹಿಂಗೆ ಅಂತಿದ್ದಾರೆ. ಸೊ ತುಂಬ ಜಾಸ್ತಿ ನಮ್ಮ ಕೈ ಮೀರಿ ಹೋದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ದಿಸ್ ವಾಸ್ ದ ಮೋಸ್ಟ್ ಅನ್ವಾಂಟೆಡ್ ಥಿಂಗ್ ಅಂತ ಹೇಳ್ಬೋದು. ಇವತ್ತಾದ್ರೂ ಒಂದಿನ ನಾರ್ಮಲ್ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತಗೋತಿದ್ವಿ. ಐ ಥಿಂಕ್ ನಮ್ಮ ಲೈಫಲ್ಲಿ ಒಂದಿನೂ ನಾರ್ಮಲ್ ಅನ್ನೋದೇ ಇಲ್ಲ ಅನ್ಸುತ್ತೆ. ಹಿಂಗೆ ಹಂಗೆ ಹೋಗಿ ರಿಟರ್ನ್ ಬರಬೇಕು. ಬಿಕಾಸ್ ಇದು ಚಿಕ್ಕ ರೋಡ್ ಆಗಿರೋದ್ರಿಂದ ಸ್ವಲ್ಪ ಅದನ್ನು ಎತ್ಕೋಬೇಕು. ಅವ್ರು ಅದೆಲ್ಲ ನೋಡ್ಕೋತಾರಂತೆ. ಸಗದ ಹೊಟ್ಟೆ ಹೊರಿತಿದೆಲ್ಲ. ಬೆಳಗ್ಗೆಲ್ಲ ಎಷ್ಟು ಬೇಗ ಎದ್ದು ಎಲ್ಲ ರೆಡಿ ಮಾಡಿದ್ವಿ. ನನಗಿಂತ ಪಾಪ ಬರತ್ತು. ಯೂಶ್ವಲಿ ಅವ್ರಿಗೆ ಬೇಗ ಕೋಪ ಬರುತ್ತೆ. ನನ್ನ ಜೊತೆ ಇದ್ಬಿಟ್ಟು ಅವ್ರಿಗೂ ಕೋಪ ಕಮ್ಮಿ ಆಗ್ಬಿಟ್ಟಿದೆ. ಅವ್ರು ಅದೇ ಹೇಳ್ತಾ ಇದ್ರು, ನನಗೆ ಕೋಪನೇ ಇಲ್ಲ ನಿಮ್ಮ ಜೊತೆ ಇದ್ಬಿಟ್ಟು ಅಂತ. ಬಟ್ ಆದ್ರೂ ಹೇಳಿದೆ ದೊಡ್ಡವ್ರಿಗೆಲ್ಲ ಭಯ ಚೆನ್ನಾಗಿಲ್ಲ. ಸೊ ಹಂಗಾಗಿ ಸಮಾಧಾನವಾಗಿ ಡೀಲ್ ಮಾಡೋಣ ಇರ್ಗಿಂತ ಹೇಳ್ಬಿಟ್ಟು ಏನು ಮಾಡ್ತೀನಿಲ್ಲ. ಅದಾದ್ಮೇಲೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಅದು ಇದು ಅಂತ ನಾವು ನೀಟಾಗಿ ಹೋಗಿ ಹಿಂಗಾಗಿದೆ ನೋಡಿ, ಇದಾಯ್ತು ಈ ತರ ಮಾಡ ಅಂತ ಎಲ್ಲ ಹೇಳಿದ್ವಿ. ಆಮೇಲೆ ನಂಬರ್ ತಗೊಳ್ಳಿ, ಆಮೇಲೆ ಅದು ಏನಿದೆ ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಹಂಗ ನಾವೇನು ಮಾತಾಡಕ್ ಹೋಗ್ಲಿಲ್ಲ. ಅವ್ರದ್ದು ಗಾಡಿ ಡ್ಯಾಮೇಜ್ ಆಗಿದೆ ಇಲ್ಲ ಅಂತಲ್ಲ, ಬಟ್ ತಪ್ಪು ಅವ್ರದೇನೆ, ನೋಡ್ಕೊಂಡು ಹೋಗ್ಬೇಕು. ತಪ್ಪು ಅವ್ರದೇನೆ. ನಿಲ್ಸಿರೋ ಗಾಡಿಗೆ ಹಂಗೆ ಮಾಡ್ಕೊಂಡು ಹೋದ್ರೆ
ಅದರಲ್ಲೂ ನಮ್ದು ನಾಳೆ ಬೇರೆ ಪ್ಲಾನ್ ಬೇರೆ ಇತ್ತು. ಇವಾಗ ಅದು ಬೇರೆ ನಾನು ಎಕ್ಸ್ಟ್ರಾ ನನ್ನ ಕೈಯಿಂದ ದುಡ್ಡು ಹಾಕೊಂಡು ನಾನು ಹೋಗಬೇಕು. ಎಲ್ಲ ತೆಗಿತಿದ್ರು ಪಾಪ, ಇಲ್ಲೂ ಹಂಗೆ ನಿಂತ್ಕೊಂಡಿದ್ದಾರೆ. ನಮಗೆ ಆ್ಯಕ್ಚುಲಿ ನೇಬರ್ಸ್ ಒಳ್ಳೆಯವ್ರು ಇರಬೇಕು ಅಂತ ಹೇಳ್ತಾರಲ್ಲ, ನಮ್ಮ ನೇಬರ್ಸ್ ಎಲ್ಲ ಪಾಪ ಏನಾಯಿತು ಬಂದು ಅಂತೆಲ್ಲ ಕೇಳಿದ್ರು. ಆ್ಯಂಡ್ ಇವರು ಎಲ್ಲ ಹೆಲ್ಪ್ ಮಾಡ್ತೀವಿ CCTV ಫುಟೇಜ್ ಎಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಅವರು ಆವಾಗಲೇ ಅಂಕಲ್ಲು ದುಡ್ಡು ಕೊಡ್ತೀವಿ ಅಂತ ಹೇಳಿದವರು ಇವಾಗ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅವಾಗಲೇ ಒಂದ್ಸಲ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ 2 ಸಲ ಫೋನ್ ಮಾಡಿ ರಿಸೀವ್ ಮಾಡ್ತಿಲ್ಲ. ಹಂಗಾಗಿ ಇಲ್ಲೀಗಲ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಹಲೋ ಸರ್, ಇದು ಕಾರ್ ಇದು ಮಾಡಿದ್ರಲ್ಲ ಸರ್, ಅದು ದುಡ್ಡು ಹಾಕಿಲ್ಲ. ಬೆಳಗ್ಗೆ ಕಾರ್ ಕುತ್ಕೊಂಡಿದ್ರಲ್ಲ ಸರ್. ಹಾ ಸರ್, ಬೆಳಗ್ಗೆ ಕಾರ್ ಕುತ್ಕೊಂಡು ಹೋದ್ರಲ್ಲ ಸರ್, ಅದ್ರದ್ದು ದುಡ್ಡು ಹಾಕಿ ಅಂತ ಹೇಳ್ತಾ ಇರೋದು. ಅದೇ ಬೆಳಗ್ಗೆನೋ ಮಧ್ಯಾಹ್ನ ಕುತ್ಕೊಂಡು ಹೋಗಿದ್ರಲ್ವಾ? ಸಾರಿ ಸರ್, ನಂದೇ ಕಾರ್ ಅದು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸರ್, ನೀವು ಬರ್ಬೇಕಾದ್ರೆ ಓಪನ್ ಮಾಡೋದಲ್ಲ, ಅದು ಆಲ್ರೆಡಿ ಓಪನ್ ಇತ್ತು. ನಾನೇ ಒಳಗಿದ್ದಲ್ಲಿ. ಸಾರಿ ಏನ್ ಹೇಳಿ? ಅಲ್ಲ ಸರ್, ನಿಮ್ಗೆ ಯಾರನ್ನ ನೋಡಕ್ ಏನಾಗಿತ್ತು ಸರ್ ನಿಮ್ಗೆ? ಅಲ್ಲ ಸರ್, ಆಲ್ರೆಡಿ ಓಪನ್ ಇತ್ತಲ್ಲ, ಅದು ಆಲ್ರೆಡಿ ಓಪನ್ ಇತ್ತು. ಕ್ಯಾಮ್ರಾ ಇದೆ, ನಿಮಗೆ ಬೇಕಂತ ತೋರಿಸ್ತೀವಲ್ಲಿ. ನಾಳೆ ನಿಮಗೆ ಫುಟೇಜ್ ಕಳಿಸ್ತೀವಿ ನಿಮ್ಗೆ. ಅಲ್ಲ ಸರ್, ದುಡ್ಡು ಕೊಡಿ ಸರ್. ನೀವು ಕೇಸ್ ಎಲ್ಲ ಇದ್ ಮಾಡ್ಕೊಂಡು ನಾವು ಕೋರ್ಟ್ ತಿರ್ಗಕ್ಕಾಗಲ್ಲ. ನನಗೆ ನನ್ನ ದುಡ್ಡು ಕೊಡಿ. ನೀವು ಮಾಡಿರೋ ಡ್ಯಾಮೇಜಿಗೆ ದುಡ್ಡು ಕೊಡಿ. ಯಾಕೆ ಕೊಡಕ್ಕಾಗಲ್ಲ ಸರ್? ಗುದ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗಿಲ್ವಾ ನಿಮ್ಗೆ? ಅವ್ರ ಇದಕ್ಕೆ ಕರ್ಕೊಂಡು ಹೋಗೋಣ ನಡ್ರಿ. ಏನು ಅವ್ರದ್ದು ಆಫೀಸ್ ಇದೆಯಲ್ಲ, ನಾಳೆ ಹೋಗೋಣ. ನೋಡಿ ಏನಂತ ಒಂದು ಪ್ಲೀಸ್, ಯಾವತ್ತೂ ಯಾರಿಗೂ ಅಯ್ಯೋ ಅನ್ಬಾರ್ದು. ದೊಡ್ಡವರು ಅಂದ್ಬಿಟ್ಟು ನಾನು ಬರೋದೇನು ಮಾತಾಡಕ್ ಬಿಡ್ಲಿಲ್ಲ. ಅದೇನಿದೆ ಫೋನ್ ಮಾಡ್ಬಿಟ್ಟು ಮಾತಾಡ್ಕೊಂಡು ದುಡ್ಡು ಇಸ್ಕೊಳ್ಳೋಣ ಅಂತ ಹೇಳಿದೆ. ಇವಾಗ ಬೇಕಿದ್ರೆ ಕೋರ್ಟ್ಗೆ ಹೋಗಿ ಏನಾದ್ರು ಮಾಡ್ಕೊಳ್ಳಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಕೋರ್ಟಿಗೆ ಹೋದ್ರೂ ದುಡ್ಡು ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಆ ಮನುಷ್ಯ ಏನ್ ಹೇಳ್ತಿದಾರೆ ಅಂದ್ರೆ, ನಿಮ್ ಡೋರ್ ತೆಗ್ದಿತ್ತೆ ತಪ್ಪು ಅಂತೆ. ಡೋರ್ ಆಲ್ರೆಡಿ ತೆಗ್ದಿಟ್ಟಿರೋದನ್ನ ಅವರು ಒಂದು ಆನ್ ಮಾಡ್ಬೇಕು, ಇಲ್ಲ ಕ್ಲೋಸ್ ಮಾಡಕ್ ಹೇಳ್ಬೇಕು. ಅವ್ರು ಸೀದಾ ನುಕ್ಕೊಂಡು ಹೋಗೋದಲ್ಲ. ಅದೇ ಹೇಳ್ತಾರಲ್ಲ ಗೈಸ್, ಒಳ್ಳೆತನಕ್ಕೆ ಕಾಲ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಒಳ್ಳೆಯವರಾಗಿದ್ದು ನನಗಂತೂ ಎಷ್ಟು ವಿಷಯದಲ್ಲಿ ನಾನು ತಡೀತಿದ್ದೀನಿ ಅಂತಂದ್ರೆ ಸಖತ್ ಬೇಜಾರಾಗುತ್ತೆ. ಬಿಕಾಸ್ ಒಳ್ಳೆತನ ಸಾರ್ಟ್ ಮಾಡ್ಕೊಳ್ಳೋಣ, ಬೈಕೋಬಾರ್ದು, ಅದ್ ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಅದಕ್ಕೆ ಅವ್ರಿಗೆ ಕೋಪ ಮಾಡ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಅವಾಗ್ಲಿಂದ ಕೇಳ್ತಿದ್ದೆ. ಆಲ್ಮೋಸ್ಟ್ ಇವಾಗ 10,000 12,000 ಬರ್ತಾ ಇದೆ. ಖರ್ಚೆಲ್ಲ ಯಾರು ಕೊಡ್ತಾರೆ ಹೇಳಿ? ಒಂದೊಂದ್ಸಲ ಅನ್ಸುತ್ತೆ ಅವ್ರದ್ದು ಶಾಪ್ ಅಡ್ರೆಸ್ ಇದೆಲ್ಲ, ಹೊಡೆದಾಕ್ ಬಂದ್ಬಿಡೋಣ. ಅವ್ರ ಕಾರ್ ಇದೆಲ್ಲ, ನಮಗ್ ಮಾಡಿದ್ರಲ್ಲ ನಾವು ಹೊಡೆದಾಕ್ ಬಿಡ್ಬೇಕು ಅಂತ. ಅದು ನಮ್ಮ ತನ ಅಲ್ಲ, ನಾವು ಹಂಗೆ ಮಾಡಬಾರ್ದು ಅಂತ ಹೋಲ್ಡ್ ಮಾಡ್ಕೊಂಡಿದ್ರೆ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋತಾರೆ ಜನ. ಒಬ್ಬರ ವಿಷಯದಲ್ಲಿ ಓಕೆ, ಒಂದು ದಿನ ನೆಮ್ಮದಿಯಾಗಿದ್ದೀನಿ ಅನ್ನೋದಿಲ್ಲ. ಒಂದು ದಿನ ಇಂಥ ಲೈಫ್ ಯಾಕೆ ಬೇಕು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಗೈಸ್, ಫೈನಲಿ ಇವಾಗ ಸ್ನಾನ ಮಾಡ್ಕೊಂಬಂದೆ. ಆ್ಯಂಡ್ ಏನಪ್ಪ ಅಂತಂದರೆ, ತುಂಬ ಏನೇನೋ ಪ್ಲಾನಿಂಗ್ ಮಾಡಿದೆ ನಾಳೆಗೆ ಅಂತ. ಒಂದೇನಪ್ಪ ಅಂತಂದರೆ ಸಖತ್ ಬೇಜಾರಾಗ್ತಿದೆ. ಸೊ ಸ್ಟಾರ್ಟಿಂಗ್ನಲ್ಲಿ ಏನೋ ಒಂದು ಸಾರ್ಟ್ ಮಾಡ್ಕೋಬೋದು, ಏನೋ ಒಂದು ಆಗುತ್ತೆ, ಎಲ್ಲ ಕಿರ್ಚಾಡಿ ಮಾಡುವಂಥದ್ದಲ್ಲ ಅಂತ ಹೇಳ್ಬಿಟ್ಟು ದೊಡ್ಡವ್ರ ಮೇಲೆ ವಾಯ್ಸ್ ರೈಸ್ ಮಾಡಬಾರ್ದು. ಎಷ್ಟೋ ಸಲ ಸರಿದ್ದು ಯಾಕೆ ನಮಗೆ ಎಷ್ಟೊಂದು ಕೆಡ್ದಾಗತ್ತಲ್ಲ ಅನ್ನೋದೊಂದು ಅನಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಪ್ಯಾಕಿಂಗ್ ಏನೇನೋ ಮಾಡಬೇಕಿತ್ತು, ತುಂಬ ಏನೇನೋ ಪ್ಲಾನ್ಸ್ ಇರುತ್ತೆ ಗೈಸ್, ಒಂದಷ್ಟು ಕೆಲಸಗಳಿರುತ್ತೆ. ಆ್ಯಂಡ್ ಒಂದು ಮೂಮೆಂಟಲ್ಲಿ ರೆಸಾರ್ಟ್ಗೆ ಹೋಗೋದೇ ಕ್ಯಾನ್ಸಲ್ ಮಾಡ್ಬೇಡ, ಡೈಲಿ ಇದೇ ಕತೆ ಆಗೋಯ್ತು ನಮ್ಮದು, ಆಗ ಹಾಳಾಗೋಗ್ಲಿ ಅಂತ ಒಂದು ಕಡೆ ಅನ್ನಿಸ್ತು. ಆಮೇಲೆ ರೆಸಾರ್ಟ್ಗೆ ಅವ್ರಿಗೆಲ್ಲ ಮೇಲ್ ಮಾಡಿ ಅವ್ರದ್ದು ಎಲ್ಲ ನೆನ್ನೆ ಎಲ್ಲ ಕನ್ಫರ್ಮೇಷನ್ ಆಗಿತ್ತು. ಅಪ್ಪ ಅಮ್ಮಂಗೆ ಹೇಳಿದ್ದೀವಿ, ಅಪ್ಪ ಅಮ್ಮನೂ ಒಳ್ಳೆ ಮನಸ್ಥಿತಿಲಿ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ಇವಾಗ ಕಾರಲ್ಲಿ 1,500 ಆಗೋ ಕೆಲಸ ಇವಾಗ 6,000 ತನಕ ಬರ್ತಾ ಇದೆ. ಕಾರು ಬಾಡಿಗೆ ಬುಕ್ ಮಾಡ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಲ್ಲ, ಸೊ ಆ್ಯಕ್ಚುಲಿ ಅದು ಅವ್ರ ಇದಕ್ಕೆ ಬರಲ್ ಬಂತೆ, ಅವರ ಒಂದು ಠಾಣೆಗೆ ಬರಲ್ ಬಂತೆ. ಸೊ ನಮ್ಗೇನಂದರೆ ಆ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಬರತ್ತು ನಾನು ಒಳಗೆ ನೋಡ್ಬಿಟ್ಟು ಅವರು ಇಮಿಡಿಯೇಟಾಗಿ ಟೋ ಮಾಡ್ತಾರಲ್ಲ, ಅವ್ರನ್ನ ಕರೆಸಿ ಅತ್ಲಾಗಿ ಏನು ನಿಯರ್ ಬೈ ಕಾರ್ ಸರ್ವಿಸ್ ಶೋರೂಮ್ಗೆ ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಮಾಡಿ ಏನೋ ಒಂದು ಫಿಗರ್ ಔಟ್ ಮಾಡ್ಕೊಂಡು ಮಾಡಿದ್ರು. ಆಯಿತಾ, ಟೋ ಮಾಡೋರು ಬಂದರು.
ಅವರು ಎಕ್ಸ್ಟ್ರಾ ದುಡ್ಡು ಕೇಳಿದ್ರು. ನಮ್ಮ ಸಿಚುವೇಶನ್ ಹೆಂಗಾಗಿದೆ ಅಂದರೆ ಇಟ್ಸ್ ಲೈಕ್ ಎಲ್ಲ ಕಡೆ ದುಡ್ಡು ದುಡ್ಡು ದುಡ್ಡು, ಇವ್ರ ಮನೆ ಹಾಳಾಗೋಗ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಅನ್ನಂಗೆ ಆಗೋಯ್ತು ನನಗಂತೂ. ಇಟ್ಸ್ ಲೈಕ್ ಅದೊಂಥರ ಬೇಜಾರಾಯಿತು. ಅವ್ರು ಯಾರೋ ನನ್ನ ರೆಕಗ್ನೈಸ್ ಮಾಡಿದ್ರು, ಬಟ್ ಆದರೂ ಅವರು ದುಡ್ಡು ಕೊಡಿ ಅಂತ ಅವರು ಕೇಳ್ಕೊಂಡು ಕೂತ್ಕೊಂಡು, ಅಂದರೆ ಅವ್ರಿಗೆ ಸಪ್ರೇಟಾಗಿ ಅವ್ರಿಗೆ ಟೋ ಮಾಡ್ತೀನಿದೆ, ಅದಕ್ಕೆ 1200 ಏನೋ ಆಯಿತು. ಅದಾದ್ಮೇಲೆ ಮತ್ತೆ ಕೇಳಿದ್ರು ಅಂತ ಅವ್ರಿಗೆ ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಏನೋ ಪೇ ಮಾಡಿದ್ದಾಯಿತು. ಮತ್ತೆ ಅಲ್ಲಿ ಬಿಟ್ಟು ಬಂದಾದ್ಮೇಲೆ ಅಣ್ಣನ ಕೇಳಿದ್ರೆ ಶೋರೂಮಿಗೆ ಬಿಡಬೇಕಿತ್ತು ಅಂತಂದ. ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಅಂತಂದ. ಅಲ್ಲಿ ಹೋದ್ರೆ ಅವ್ರು ನಮ್ಮ ಇದಕ್ಕೆ ಬರಲ್ಲ ಅಂತ ಹೇಳಿದ್ರು. ಆಮೇಲೆ ನೀವು ಕಂಪ್ಲೇಂಟ್ ಕೊಟ್ರು ಕಂಪ್ಲೇಂಟ್ ತಗೋತೀವಿ, ನೀವು ಲಾಯರ್ನ ಕರ್ಕೊಂಬಂದು ಅದನ್ನೆಲ್ಲ ಸಾರ್ಟ್ ಮಾಡಬೇಕಾಗತ್ತೆ, ದುಡ್ಡು ಕೊಡ್ಸೋ ಕೆಲಸ ನಮ್ದಲ್ಲ ಅಂತಂದ್ರು. ಒಂಥರ ಹೆಂಗೆ ಅಂತಂದ್ರೆ ಸಕ್ಕತ್ ಬೇಜಾರಾಗೋಯ್ತು. ಏನು ಹೇಳ್ತಾರೆ, ಒಂದ್ಸಲ ಏನೋ ಒಂದು ಪ್ರಾಬ್ಲಮ್ ಆದಾಗ ಇನ್ನೊಂದು ಪ್ರಾಬ್ಲಮ್ ಆದರೆ ಎಷ್ಟು ಬೇಜಾರಾಗುತ್ತಲ್ಲ. ಸೊ ಆ ಥರ ಬೇಜಾರಾಯಿತು. ಆಮೇಲೆ ಅಣ್ಣಂಗೆ ಫೋನ್ ಮಾಡಿದೆ, ಈ ಥರ ಅಂತಿದ್ದಾರೆ ಅಂತ. ಆ್ಯಕ್ಚುಲಿ ಅಣ್ಣನ ಹೆಸರಲ್ಲಿ ಕಾರ್ ತೊಗೊಂಡಿದ್ದು, ಬಿಕಾಸ್ ನನ್ನ ಹೆಸರಲ್ಲಿ ಲೋನ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಣ್ಣನ ಹೆಸರಲ್ಲಿ EMI ಮಾಡ್ಕೊಂಡಿದ್ರೂ. ಸೊ ಅದು ಅವನೇ ಬರಬೇಕು ಆ್ಯಂಡ್ ಅವನು ಆಫೀಸ್ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳ್ದ. ಸೊ ಹಾಗಾಗಿ ಇನ್ಶೂರೆನ್ಸಿಗೆ ಕ್ಲೈಮ್ ಮಾಡ್ಕೋಬೇಕು ಅನ್ನೋ ಸಿಚುವೇಶನ್ ಬಂತು. ಸೊ ಇನ್ಶೂರೆನ್ಸಿಗೆ ಕ್ಲೈಮ್ ಮಾಡಿದ್ರು ಮತ್ತೆ ಇನ್ಶೂರೆನ್ಸ್ ನಾವು ಮತ್ತೆ ಕಟ್ಟಬೇಕು. ಸೊ ಮೊನ್ನೆ ತಾನು ಎಷ್ಟು ಕಷ್ಟ ಇದ್ರೂ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೆ ಇಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಲೈಕ್ ಹೆಂಗೆ ಅಂತಂದರೆ ಸಖತ್ ಬೇಜಾರಾಗುತ್ತೆ. ಇಟ್ಸ್ ಲೈಕ್ ಒಂದು ಟೈಮಲ್ಲಿ ಎಲ್ಲ ಇದ್ದು ಏನು ಯೂಸು ಅಂತ ಅನಿಸ್ಬಿಡುತ್ತೆ. ಮತ್ತು ಕಾರ್ನು ಕೂಡ ಇನ್ವೆಸ್ಟಿಗೇಷನ್ಗೆ ಅಂತ ಹೇಳ್ಬಿಟ್ಟು ತರಬೇಕು, ನೀವು ಅಲ್ಲಿ ಏನು ಬಿಟ್ಟಿದ್ರು ಅಲ್ಲಿಂದ ಅಂತ. ಆಲ್ರೆಡಿ ಟೋ ಮಾಡೋರಿಗೆ 1300 ರೂಪೀಸ್ ಪೇ ಮಾಡಿದ್ದೀವಿ. ಸರ್ವಿಸಿಗೆ ಬಿಟ್ಟು ಬಂದಾಗಿದೆ. ಅಣ್ಣ ಶೋರೂಮ್ಗೆ ಬಿಡಬೇಕು ಅಂತಾನೆ, ಈ ಕಡೆ ಪೊಲೀಸವರು ಇಲ್ಲಿಗೆ ತರಬೇಕು ಅಂತಾರೆ, ಮತ್ತು ನಮ್ಮ ಟಾನಿಗೆ ಬರಲ್ಲ ಅಂತ ಹೇಳ್ತಾರೆ. ಆ ಒಂದು ಫ್ರಸ್ಟ್ರೇಷನ್ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಆ ಮೂಮೆಂಟಲ್ಲಿ ಹೆಂಗೆ ಅಂತಂದರೆ, ಒಂದು ಕಡೆ ನಾನು ಹಚ್ಕೊಂಡು ಹೋಗಿದ್ದೀನಿ, ಇನ್ನೊಂದು ಕಡೆ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬರೋದು ಕೂಡ ಹತ್ಬಿಟ್ರು. ಐ ಫೀಲ್ ಸೋ ಬ್ಯಾಡ್, ಲೈಕ್ ಯಾಕೆ ಹಿಂಗೆ ಆಗ್ತದೆ ಅಂತ. ಆಮೇಲೆ ಅಲ್ಲೂ ಯಾರೋ ಬಂದು ಕೇಳಿದ್ರು, ಅಲ್ಲೂ ಒಳಗೆ ಸ್ಟಾರ್ಟ್ ಮಾಡ್ಬಿಟ್ವಿ. ಬಿಕಾಸ್ ದೇವರು ಕೂಡ ಒಂದು ಎಷ್ಟು ಟೆಸ್ಟ್ ಮಾಡ್ಬೋದು ಅಷ್ಟು ಟೆಸ್ಟ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ಬಿಡ್ತೀವಿ ಇವತ್ತಂತೂ. ಸೊ ಅಷ್ಟು ಬೇಜಾರಾಗಿದೆ. ಆ ಮನುಷ್ಯನಿಗೆ ಎಷ್ಟು ದುರಂಕಾರ, ತಪ್ಪು ಮಾಡಿದಾನೆ ಒಪ್ಕೊಂಡು ಈ ಥರ ಒಳ್ಳೆ ಮನಸ್ಥಿತಿಲಿ ಕೇಳ್ತಾ ಇದಲ್ಲ ಅನ್ನೋದಿಲ್ಲ. ಸೊ ಹಾಗಾಗಿ ನಾನು ತುಂಬ ಹೆಲ್ಪ್ಲೆಸ್ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನಾನು ಅವ್ರದ್ದು ಕಾರ್ ನಂಬರ್ ಹಾಕ್ತೀನಿ ಈ ವಿಡಿಯೋದಲ್ಲಿ, ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದನ್ನು ಹಾಕ್ತೀನಿ, ಅವ್ರದ್ದು ಸ್ಟೋರ್ ಅಡ್ರೆಸ್ ಏನಿದೆ ಅದನ್ನು ಹಾಕ್ತೀನಿ. ಬಿಕಾಸ್ ಒಂದು ಒಳ್ಳೆ ಮಾತಲ್ಲಿ ನಾನು ಕೇಳ್ಕೊಂಡೆ ನನ್ನ ತಪ್ಪಿದೆ ಅಲ್ಲ ಅನ್ನೋದು ಅವ್ರಿಗೆ ಒಂಚೂರು ಇರಲಿಲ್ವಲ್ಲ ಅನ್ನೋದು ನನಗೆ ಅನ್ನಿಸ್ತು. ಐ ಡೋಂಟ್ ನೋ ದೇವ್ರು ಏನು ಮಾಡ್ತಾನೆ ಏನಂತ. ಐ ಡೋಂಟ್ ನೋ ಗೈಸ್, ನನಗಂತೂ ಸಖತ್ ಬೇಜಾರಾಗೋಗ್ಬಿಟ್ಟಿದೆ ಇವತ್ತು. ನಾಳೆ ಎಲ್ಲ ಕಡೆ ಪೇಮೆಂಟ್ ಮಾಡಿಬಿಟ್ಟಿದ್ದೀನಲ್ಲ, ಮತ್ತು ಅಪ್ಪ ಅಮ್ಮಂಗೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ, ನಾನು ಒಂದು ಕಾರಣಕ್ಕೆ ಹೊರಡ್ತಾ ಇದ್ದೀನಿ. ಸಖತ್ ಮನಸ್ಸಿಗೆ ಬೇಜಾರಾಗಿದೆ, ಆನೆಸ್ಟ್ಲಿ ಹೇಳಬಾರ್ದು. ಎಷ್ಟೇ ಒಂದಾದರೂ ಇಟ್ಸ್ ಓಕೆ ಎಲ್ಲ ಒಳ್ಳೇದಾಗುತ್ತೆ, ಒಂದು ಕೆಟ್ಟದಾದ್ರೆ ಒಂದು ಒಳ್ಳೇದಾಗುತ್ತೆ ಅಂತ ಎಷ್ಟು ಸಹಿಸ್ಕೋಬೋದು ಅಷ್ಟು ಸಹಿಸ್ಕೊಂಬಿಟ್ಟಿದ್ದೀನಿ. ಇವತ್ತಂತೂ ನೆನ್ನೆನೂ ಭಾರತ ಹತ್ರ ನಾನು ಹೇಳ್ಕೊಂಡು ಅಳ್ತಾ ಇದ್ದೆ, ನನಗೆ ಯಾಕೆ ಹಿಂಗಾಗತ್ತೆ ಅಂತ. ಇವತ್ತಂತೂ ತುಂಬ ಲಿಮಿಟ್ ಕ್ರಾಸ್ ಆಗೋಯ್ತು ಗೈಸ್. ಯಾರಿಗೂ ಬೈಬಾರ್ದು, ಏನು ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು ಅಂತ ಅಂದ್ಕೊಂಡವ್ರಿಗೆ ಕೆಟ್ಟದಾಗತ್ತೆ ಅಂದರೆ ಒಳ್ಳೆತನ ಇಟ್ಕೊಂಡು ಏನು ಅನ್ನಿಸ್ತು ನನಗಂತೂ. ಇಟ್ಸ್ ಲೈಕ್ ನಾನು ಬರೋದಕ್ಕೂ ಜಗಳ ಆಡೋಕೆ ಬಿಡಲಿಲ್ಲ ಅವ್ರ ಹತ್ರ. ಕೆಲವು ಸಲ ಅನಿಸುತ್ತೆ ಒಬ್ಬೊಬ್ರು ಕೋಪ, ಒಬ್ಬೊಬ್ರು ಮಾಡೋದೇ ಸರಿ, ಒಳ್ಳೆಯವರಾಗಿರ್ಲೇಬಾರ್ದು ಅಂತ ಎಷ್ಟು ಸಲ ಅನ್ನಿಸ್ಬಿಡುತ್ತೆ, ಸೀರಿಯಸ್ಲಿ ಅನ್ನಿಸ್ಬಿಡುತ್ತೆ. ಆ ಮನುಷ್ಯನಿಗೆ ಒಳ್ಳೇದಾಗಲ್ಲ. ಒಂದು ಹೆಣ್ಮಗು ಕಣ್ಣೀರು ಹಾಕ್ಸಿದಾನಲ್ಲ, ಆ ಮನುಷ್ಯನಿಗೆ ಒಳ್ಳೇದಾಗಲ್ಲ ಅಷ್ಟೇ. ಒಂದು 10 ಸಲ ಕಾಲ್ ಮಾಡಿದ್ದೀನಿ. 10 ಸಲ ಕಾಲ್ ಮಾಡ್ಬಿಟ್ಟು, ಸರ್ ಏನು ಸರ್ ಈ ಥರ 12,000 ಆಗುತ್ತೆ ಅಂತ ಹೇಳಿದ್ರು ಒಂದು ಗ್ಯಾರೇಜಲ್ಲಿ. ನಾವು ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಗ್ಯಾರೇಜಲ್ಲಿ ಕೇಳ್ಬಿಟ್ಟು ಅಲ್ಲಿ ಮತ್ತೆ 7,000 8,000 ಏನೋ ಆಗುತ್ತೆ ಅಂತಂದ್ರು. ಸರಿ 8,000 ಆಗುತ್ತೆ, ಸರಿ 8,000 ಆಗುತ್ತೆ, ನೀವೊಂದು 7,000 ಕೊಡಿ, ನಾವು 1,000 ಹಾಕ್ಕೊಂಡು ನಾವು ಮಾಡ್ಕೋತೀವಿ ಅಂತಲೂ ಹೇಳಿದ್ವಿ. ಇಲ್ಲ ಅದು ಆಗೋದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು 10 ರಿಂದ 15 ಸಲ ನಾವು ತುಂಬ ಕೂಲಾಗಿ ಎಲ್ಲ ಆಮೇಲೆ ನನ್ನ ಕೈಲಿ ಆಗಲಿಲ್ಲ. ಯಾರಿಗೆ ಆದ್ರೂ ಕೋಪ ಬಂದಿರುತ್ತೆ. ನನಗೆ ಅದರಲ್ಲಂತೂ ಕೆಟ್ಟ ಕೋಪ ಆಯಿತು ಫಸ್ಟ್, ಇವ್ರು ಸಿಗೋಕ್ಕಿಂತ ಮುಂಚೆ. ಹಂಗೆ ಮಾಡಬೇಡಿ, ಆ ಥರ ರಿಯಾಕ್ಟ್ ಮಾಡಬೇಡಿ, ಏನಕ್ಕೆ ಬೈತೀರಾ ಅಂತೆಲ್ಲ ಹೇಳ್ಬಿಟ್ಟು ನಾನು ಆರಾಮಾಗಿ ನಾನು ಏನು ಮಾತಾಡ್ತೀರ ಇದ್ದಿದ್ದು. ಒಂದು ಸಲ ಕೋಪ ಇದ್ರೇ ಕರೆಕ್ಟ್, ಕೋಪಕ್ಕೂ ವ್ಯಾಲಿಡೇಷನ್ ಇದೆ ಅಂತ ನನಗೆ ಇವತ್ತು ಅರ್ಥ ಆಯಿತು. ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಇವಾಗ ಅಗೇನ್
10,000 ಏನೋ ಆಗುತ್ತೆ. ಇವತ್ತು ಸುತ್ತಮುತ್ತ ಯಾರು ಸುತ್ತಮುತ್ತ ಏರಿಯಾದಲ್ಲಿ ಇರೋರೆಲ್ಲ ಹೇಳ್ತಾ ಇದಾರೆ, ಯಾಕೆ ನೀವು ಸ್ಟಾಪ್ ಮಾಡ್ತಿಲ್ಲ, ಸ್ಟಾಪ್ ಮಾಡಿ ಅಂತ. ಸ್ಟಾಪ್ ಮಾಡಿ ಆಮೇಲೆ ನಾವು ಹೋಗಿ ನಂಬರೆಲ್ಲ ಇಸ್ಕೊಂಡಿದ್ದು ಆಯ್ತಾ. ಅವಾಗ್ಲೂ ನಾವೇನು ಅನ್ಲಿಲ್ಲ, ಅವಾಗಲೇ ನಾವು ಅವ್ರ ಹತ್ರ ಬೈದು ಏನೋ ಒಂದು ಮಾಡಿ ಇಸ್ಕೊಬಿಡ್ಬೇಕಿತ್ತು ದುಡ್ಡನ್ನ. ಬಿಕಾಸ್ ಆ ಮನುಷ್ಯ ತಪ್ಪು ಮಾಡಿದಾನೆ ಅಂಡ್ ಎಲ್ಲರೂ ಜನ ಇದ್ದಾರೆ ಅಂಡ್ ಅಲ್ಲಿ ಕ್ಯಾಮ್ರಾ ಇದೆ ಅಂಡ್ ನಾವೇನು ಮಾಡ್ಲಿಲ್ಲ. ಯಾಕೆ ನಮ್ ದಡ್ತನ ಅದು. ಪಾಪ ದೊಡ್ಡವರು ಅಲ್ಲ, ನಮ್ದು ಒಳ್ಳೆತನನ ಆ ಥರ ದುರುಪಯೋಗ ಪಡಿಸ್ಕೊಂಡಿರೋದು. ಯಾರಿಗೂ ಹಂಗಾಗಲ್ಲ, ಎಲ್ಲರಿಗೂ ಕರ್ಮ ಅನ್ಭೋಗಿಸ್ತಾರೆ. ನಿಮ್ಮ ಲೈಫಲ್ಲಿ ಯಾವುದೇ ಈ ಥರ ಆಯಿತು ಅಂತಂದರೆ, ನಿಮ್ಮ ಲೈಫಲ್ಲಿ ಯಾರು ಈ ಥರ ಗುದ್ಬಿಟ್ಟು ಹೋದ್ರೆ ನಾನು ಸೆಟ್ಲ್ಮೆಂಟ್ ಮಾಡ್ತೀನಿ, ಏನಿಲ್ಲ ಹಂಗೆ ಹಿಂಗೆ ಅಂತ ಎಷ್ಟು ನೀಟಾಗಿ ಮಾತಾಡಿದ್ರು ನೀವು. ಇಲ್ಲ, ಕಾರ್ ಕಿತ್ಕೊಂಡು ಕಾರ್ನು ಅಲ್ಲೇ ನಿಲ್ಲಿಸ್ಕೊಂಡು ನೀವು ಅಲ್ಲೇ ನಿಂತ್ಕೊಂಡು ಇದು ಮಾಡಿ. ನಮ್ಮ ಲೈಫಲ್ಲಿ ಆಗಿರೋದು ಬೇರೆಯವ್ರ ಲೈಫಲ್ಲಿ ಆಗೋದು ಬೇಕಾಗಿಲ್ಲ, ಆಗೋದು ನಿಮ್ಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ಇದನ್ನೆಲ್ಲ ಕುತ್ಕೊಂಡು ವಿಡಿಯೋದು ಹೇಳಿದ್ದು. ತುಂಬ ಫ್ರಸ್ಟ್ರೇಷನ್ ಆಗಿದೆ. ಈಗ ಹಿಂಗೆ ಅಂತ ಹೇಳಿದ್ರೆ ರೋಡಲ್ಲಿ ಕೂಡ ಕಣ್ಣಲ್ಲಿ ನೀರು ಹಾಕ್ತೀನಿ ನೋಡ್ಬಿಟ್ಟು ಪಾಪ ಪೊಲೀಸವ್ರು ಯಾರೋ ಇನ್ನೊಬ್ರು ಪೊಲೀಸವ್ರು ಬಂದ್ಬಿಟ್ಟು ಯಾಕೆ ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಅಂತೆಲ್ಲ ಕೇಳಿ. ಸಮ್ಟೈಮ್ಸ್ ಹೇಳ್ತಾರಲ್ಲ ಮೆನ್ ಡೋಂಟ್ ಕ್ರೈ ಅಂತ ಹೇಳ್ತಾರೆ. ಬಟ್ ಆದರೆ ಯಾರು ನಮ್ಗೆ ಇಷ್ಟಪಟ್ಟವ್ರು ಅಳ್ತಾ ಇದ್ದಾಗ ನೋಡಿದಾಗ ನಮ್ಮ ಕೈಲಿ ಏನೂ ಮಾಡೋಕ್ಕಾಗದೇ ಇದ್ದಾಗ ಪರಿಸ್ಥಿತಿಗಳು ಅಳ್ತೀವಲ್ಲ, ಐ ಕಾಂಟ್ ಟೆಲ್ ಯು ಅದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಐ ರಿಯಲಿ ಫೀಲ್ ಬ್ಯಾಡ್. ಎಸ್ಪೆಷಲಿ ನೀವು ಹೊತ್ತಾಗಂತೂ ನಂಗೆ ಸಖತ್ ಬೇಜಾರಾಗೋಯ್ತು. ಇಟ್ಸ್ ಲೈಕ್ ನಂದೇನೋ ಕರ್ಮ, ಈ ಹುಡುಗಂಗೆ ಏನು ಕರ್ಮ ಅನ್ನೋ ಥರ ಅನ್ನಿಸ್ಬಿಡ್ತು ನನಗೆ. ಬರೀ ಸುಖದಲ್ಲ ಕಷ್ಟದಲ್ಲೂ ನಿಮ್ಮ ಜೊತೆಗೆ ಇದ್ದೀನಿ ಆಯ್ತಾ. ಇಟ್ಸ್ ಲೈಕ್ ರೋಡಲ್ಲಿ ನಿಂತ್ಕೊಂಡು ಹತ್ಬಿಟ್ಟಿದ್ದೀವಿ ಗೈಸ್. ಇವತ್ತಂತೂ ಸಖತ್ ಬೇಜಾರಾಗ್ಬಿಟ್ಟಿದೆ. ನಾವು ಒಂದೊಂದ್ಸಲ ಒಳ್ಳೆತನ ಹಂಗೆ ಮಾಡಬಾರ್ದು ದೊಡ್ಡವರು ಅಂತೆಲ್ಲ ಯೋಚನೆ ಮಾಡ್ತೀವಲ್ಲ, ಒಂದೊಂದ್ಸಲ ನಮ್ಗೆ ಎಷ್ಟು ಕೆಟ್ಟದಾಗತ್ತೆ ಅಂತ ಅನಿಸ್ಬಿಡುದು ನನಗಂತೂ. ಒಂದು ಸ್ವಲ್ಪ ಆದ್ರೆ ತಡ್ಕೋಬಹುದು. ಪದೇ ಪದೇ ಎಷ್ಟು ಬೇಡ ಅಂತ ಸ್ಟ್ರಾಂಗ್ ಹಿಂಜರಿದ್ರು, ಎಷ್ಟು ಅಂತ ಹಿಂಜರಿಬೋದು, ಎಷ್ಟು ಅಂತ. ಓಕೆ, ನಾವು ಮಾಡಬಾರ್ದು, ಅವ್ರು ತಪ್ಪು ಮಾಡಿದ್ರು ನಾವು ಮಾಡಬಾರ್ದು, ನಮ್ಮ ತನ ನಾವು ಕಳ್ಕೊಬಾರ್ದು. ಬೇರೆಯವ್ರೇನೋ ಮಾಡ್ತಾ ಇದಾರೆ ಅಂತ ನಮ್ಮ ತನ ನಾವು ಕಳ್ಕೊಬಾರ್ದು. ಜಸ್ಟಿಸ್ ಸಿಗಲ್ಲ.